ಎಲ್ರಿಗೂ ನಮಸ್ತೆ ಮಕ್ಕಳ. ಹಿಂದಿನ ತರಗತಿಯಲ್ಲಿ ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಹೇಳಿದ್ರೆ ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಡೌಟ್ಸ್ ಇದೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಪ್ರೀವಿಯಸ್ಲಿ ಒಂದು ಕ್ವಶನ್ ಹಾಕಿದ್ರಿ, ಗ್ರಾಫ್ ಲೆಕ್ಕ ಅರ್ಥ ಆಗಿಲ್ಲ ಮ್ಯಾಮ್ ಅಂತ ಹೇಳಿ. ಗ್ರಾಫ್ ಲೆಕ್ಕ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಯಾವ ಗ್ರಾಫ್ ಅರ್ಥ ಆಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ಓದ್ ಕ್ಲಾಸ್ ಅಲ್ಲಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಪ್ರಾಬ್ಲಮ್ ಮಾಡಿಸಿದೆ. ಕೋಆರ್ಡಿನೇಟ್ ಜಾಮಿಟ್ರಿ ಮೀನ್ಸ್ ಕೋಆರ್ಡಿನೇಟ್ ಅನ್ನೋ ಪದದಲ್ಲೇ ಇದೆ. ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಇಟ್ ಲಿಂಕ್ಸ್ ಅಂತ ಹೇಳಿ, ಕನ್ನಡದಲ್ಲಿ ಹೊಂದಾಣಿಕೆ ಅಂತ ಹೇಳ್ತೀವಿ. ಕೋಆರ್ಡಿನೇಟ್ ಜಾಮಿಟ್ರಿ ಇಟ್ ಲಿಂಕ್ಸ್ ದ ಆಲ್ಜಿಬ್ರಾ ಅಂಡ್ ಜಾಮಿಟ್ರಿ ಅಂತ ಹೇಳಲಿಕ್ಕೆ ಒಂದು ಎಕ್ಸಾಂಪಲ್ ನ ತಗೊಂಡು ಗ್ರಾಫ್ ನ ಹಾಕಿದ್ದೆ. ದಟ್ ಈಸ್ ಲೀನಿಯರ್ ಈಕ್ವೇಶನ್ ನ ತಗೊಂಡು ಅದನ್ನ ಪಾಯಿಂಟ್ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ನ ತಗೊಂಡು ಪಾಯಿಂಟ್ಸ್ ನ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಬರುತ್ತೆ ಅಂತ ಹೇಳಿ ಒಂದು ಗ್ರಾಫ್ ಹಾಕಿದ್ವಿ. ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಒಂದ್ ಲೆಕ್ಕ ತಗೊಂಡ್ ಮಾಡೋಣ. ಯಾರು ಗ್ರಾಫ್ ಲೆಕ್ಕ ಅರ್ಥ ಆಗಿಲ್ಲ ಅಂತ ಹೇಳಿ ಮೆಸೇಜ್ ಹಾಕಿದ್ರೆ ಅದಕ್ಕೋಸ್ಕರ ಇದೊಂದು ಎಕ್ಸಾಂಪಲ್ ಮಾಡಿಸ್ತೀನಿ. ಅದು ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಫಸ್ಟ್ ಒಂದು ಎಕ್ಸಾಂಪಲ್ ತಗೊಂಡ್ ಮಾಡೋಣ. Coordinate geometry means it is a link between algebra and geometry. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಟು ಎಕ್ಸ್ ಪ್ಲಸ್ ವೈ ದಟ್ ಈಸ್ ಈಕ್ವಲ್ಸ್ 7 ಅಂತ ಹೇಳಿ ಕೊಟ್ಟಿದ್ದಾರೆ. 2x ಪ್ಲಸ್ ವೈ ಈಕ್ವಲ್ಸ್ 7 ಅಂತ ಇದೆ. ಇದು ಯಾವ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಯಾರಾದ್ರೂ ಹಾಕ್ಬೋದಾ? ಕೋಆರ್ಡಿನೇಟ್ ಜಾಮಿಟ್ರಿ ಲೆಕ್ಕ ಅರ್ಥ ಆಗಿಲ್ಲ ಮ್ಯಾಮ್ ಅಂತ ಹಾಕಿದೀರಾ, ಅದೇ ಎಕ್ಸಾಂಪಲ್ ತಗೊಂಡ್ ಮಾಡಿಸ್ತಾ ಇದ್ದೀನಿ. ಹೌ ಕೋಆರ್ಡಿನೇಟ್ ಜಾಮಿಟ್ರಿ ಲಿಂಕ್ಸ್ ಬಿಟ್ವೀನ್ ಆಲ್ಜಿಬ್ರಾ ಅಂಡ್ ಜಿಯೋಮೆಟ್ರಿ ಅಂತ ಹೇಳಿ. ಇಲ್ಲಿ 2x ಪ್ಲಸ್ ವೈ ಈಕ್ವಲ್ಸ್ 7 ಅಂತ ಹೇಳಿ ಬರ್ದಿದ್ದೀನಿ. ಇದು ಯಾವ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಯಾರಾದ್ರೂ ಹಾಕ್ಬೋದಾ ಚಾಟ್ ಬಾಕ್ಸ್ ಅಲ್ಲಿ? ಕೋಆರ್ಡಿನೇಟ್ ಮೀನ್ಸ್ ಅಂತ ಹೇಳಿ ಕೇಳಿದಿರಾ. ಕೋಆರ್ಡಿನೇಷನ್ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಇಟ್ ಈಸ್ ಅ ಲಿಂಕ್ ಅಂತ ಹೇಳಿ, ಇಟ್ ಲಿಂಕ್ಸ್ ಅಂತ, ಕನ್ನಡದಲ್ಲಿ ಹೊಂದಾಣಿಕೆ ಅಂತ ಹೇಳ್ತೀವಿ. ಎಸ್, ವೆರಿ ಗುಡ್. ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹಾಕಿದೀರಾ. ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಹೇಳಿದ್ರೆ ಪವರ್ ಏನಾಗಿರ್ಬೇಕು? ಡಿಗ್ರಿ 2 ಇರ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಲೀನಿಯರ್ ಈಕ್ವೇಶನ್ ಅಂತ ಹೇಳಿ ಕೇಳಿದಿರಾ ಅಲ್ವಾ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಲೀನಿಯರ್ ಈಕ್ವೇಶನ್ ಅಂತ ಹೇಳಿದೀನಿ, ಒಂದು ಕ್ಲೂ ಕೊಟ್ಟಿದ್ದೀನಿ. ಎಷ್ಟು ವೇರಿಯೇಬಲ್ಸ್ ಇದೆ ಅಂತ ಅಬ್ಸರ್ವ್ ಮಾಡಿ, ಅಲ್ಲಿ ಕಾಣಿಸುತ್ತೆ. ಲೀನಿಯರ್ ಈಕ್ವೇಶನ್ ಎಸ್, ವೆರಿ ಗುಡ್. ಮೋನಿಶಾ ಅಂತ ಹೇಳೋರು ಹಾಕಿದ್ದಾರೆ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಂತ ಹೇಳಿ. ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್. ಇಟ್ ಇಸ್ ಕಮ್ಸ್ ಅಂಡರ್ ಆಲ್ಜಿಬ್ರಾ, ರೈಟ್? ಇವಾಗ ಇದನ್ನ ತಗೊಂಡು ಎಕ್ಸ್ ಅಂಡ್ ವೈ ಗೆ ಪಾಯಿಂಟ್ಸ್ ನ ಹಾಕೊಂಡು ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ನ ತಗೊಂಡು ಪಾಯಿಂಟ್ಸ್ ನ ಡ್ರಾ ಮಾಡಿ ನಾವು ಸ್ಟ್ರೈಟ್ ಲೈನ್ ಹೇಗೆ ಬರುತ್ತೆ ಜಾಮಿಟ್ರಿ ನಲ್ಲಿ ನಾವು ಹೇಗೆ ಪಾಯಿಂಟ್ಸ್ ನ ಲೊಕೇಟ್ ಮಾಡ್ತೀವಿ ಅಂತ ಹೇಳಿ ನೋಡ್ತಾ ಹೋಗೋಣ. ಫಸ್ಟ್ ವೈ ಈಕ್ವಲ್ಸ್ ಒಂದು ವೇರಿಯೇಬಲ್ ನ ನೋಡೋಣ. ನಮ್ಗೆ ವೈ ಬೇಕು ಅಂತ ಹೇಳಿದ್ರೆ 2x RHS ಕಡೆ ಬರುತ್ತೆ, ದಟ್ ಈಸ್ 7 ಮೈನಸ್ 2x ಆಗುತ್ತೆ. So first x and y to one box ಹೋಗುತ್ತೆ ಹೋಗೋಣ.
ಎಕ್ಸ್ ವೈ ಅಂತ ತಗೊಂಡಿದೀವಿ. ಈಗ ಎಕ್ಸ್ ಗೆ ವ್ಯಾಲ್ಯೂನ ಕೊಡ್ತಾ ಹೋದಂಗೆ ವೈ ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಎಕ್ಸ್ ಈಕ್ವಲ್ 0 ಅಂತ ತಗೊಳ್ಳೋಣ. ಎಕ್ಸ್ ಪ್ಲೇಸ್ ಗೆ 0 ಹಾಕೋದು. ವೆನ್ ಎಕ್ಸ್ ಈಕ್ವಲ್ 0 ಆದಾಗ ವೈ ಬಿಕಮ್ಸ್, ವೈ ಏನಾಗುತ್ತೆ, ವೈ ಈಕ್ವಲ್ಸ್ 7 ಮೈನಸ್ 2 ಇಂಟು 0. ಎಕ್ಸ್ ಪ್ಲೇಸ್ ಅಲ್ಲಿ 0 ಹಾಕಿದ್ವಿ. ಸೊ ವೈ ಈಕ್ವಲ್ಸ್ 2 into 0, that becomes 0. 7 minus 0, y equals 7. x 0 ಆದಾಗ y ಏನಾಗುತ್ತೆ, 7 ಆಗುತ್ತೆ. ನೆಕ್ಸ್ಟ್ x equals 1 ಅಂತ ತಗೊಳ್ಳೋಣ. Then y becomes 7 minus 2 into 1. y equals 2 into 1 becomes 2. That implies y equals 7 minus 2 is 5. Yes, y equals 5 ಆಗುತ್ತೆ. So x 1 ಆದಾಗ y ವ್ಯಾಲ್ಯೂ ಏನಾಯ್ತು, 5 ಆಯ್ತು. Next x equals 2 ಕೊಡೋಣ. Then y value becomes 7 minus 2 into 2. That implies y equals 7 minus 2 into 2 becomes 4. 7 minus 4 becomes 3. That is y equals 3. x 2 ಆದಾಗ y becomes 3. Next x equals 3 ಕೊಡೋಣ. Then y equals 7 minus 2 into 3. That implies y equals 7 minus 6. That is 7 minus 6 is 1. Y becomes 1. So x 3 ಆದಾಗ y ವ್ಯಾಲ್ಯೂ ಏನು ಸಿಕ್ತು ನಮಗೆ, 1. ಇಲ್ಲಿ x and y ಕೋಆರ್ಡಿನೇಟ್ಸ್ ನಮಗೆ ಸಿಗ್ತಾ ಹೋಗಿದೆ. ಇವಾಗ 0 7 ಅಂತ ಇದೆ. x ವ್ಯಾಲ್ಯೂ 0 ಆದಾಗ y ವ್ಯಾಲ್ಯೂ ಏನಾಗಿದೆ, 7 ಆಗಿದೆ. ಇದನ್ನ ನಾವು 0, 7 ಅಂತ ಹೇಳಿ ಬರ್ಕೋಬಹುದು. ನೆಕ್ಸ್ಟ್ 1, 5, 2, 3, ನೆಕ್ಸ್ಟ್ 3, 1 ಅಂತ ಬರ್ಕೋಬಹುದು. ಇದನ್ನ ಗ್ರಾಫ್ ಅಲ್ಲಿ ಹಾಕಿದಾಗ ನಿಮಗೆ ಯಾವ ರೀತಿ ಸಿಗತ್ತೆ ಗ್ರಾಫ್ ಅಂತ ಹೇಳಿ ನೋಡೋಣ. ಫಸ್ಟ್ ಪಾಯಿಂಟ್ ನ ಲೊಕೇಟ್ ಮಾಡ್ತಾ ಹೋಗೋಣ. ಫಸ್ಟ್ x 0 ಆದಾಗ y ವ್ಯಾಲ್ಯೂ ಏನಿದೆ, 7 ಇದೆ. ದಟ್ ಇಸ್ 0, 7. ಸೊ 0, 7 ಫಸ್ಟ್ x ಕೋಆರ್ಡಿನೇಟ್ ಬಂದು 0 ಆಗಿದೆ. 0 ದಟ್ ಇಸ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಂತ ತಗೋತೀವಿ. ನೆಕ್ಸ್ಟ್ 0, 7 ಬಂದು y ಆಕ್ಸಿಸ್ ಅಲ್ಲಿ 7 ಇರುತ್ತೆ. ಸೊ ಅಪ್ವರ್ಡ್ಸ್ 7 ಎಲ್ಲಿದೆ ನೋಡೋಣ. 0, 7 ಬಿಕಮ್ಸ್ ಇಲ್ಲಿ ಪಾಯಿಂಟ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಪಾಯಿಂಟ್ ಯಾವ ಸಿಗತ್ತೆ ಅಂತ ನೋಡೋಣ. x equals 1 ಆದಾಗ y ಏನಾಗಿದೆ, 5 ಆಗಿದೆ. ದಟ್ ಈಸ್ 1, 5. 1, 5 ಎಲ್ಲಿ ಬರುತ್ತೆ, ಇಲ್ಲಿ ಸಿಗುತ್ತೆ ಪಾಯಿಂಟ್. ನೆಕ್ಸ್ಟ್ 2, 3. x ಕೋಆರ್ಡಿನೇಟ್ 2 ಆಗಿದೆ, y ಕೋಆರ್ಡಿನೇಟ್ 3 ಆಗಿದೆ. ನೆಕ್ಸ್ಟ್ 3, 1. x ಕೋಆರ್ಡಿನೇಟ್ ಇಸ್ 3 ಅಂಡ್ y ಕೋಆರ್ಡಿನೇಟ್ ಇಸ್ 1. ಈಗ ಈ ಎಲ್ಲಾ ಪಾಯಿಂಟ್ಸ್ ನ ಏನ್ ಮಾಡೋಣ, ಜಾಯಿನ್ ಮಾಡೋಣ. ಎಲ್ಲಾ ಪಾಯಿಂಟ್ಸ್ ಜಾಯಿನ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಸ್ಟ್ರೈಟ್ ಲೈನ್ ಸಿಗತ್ತೆ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ಲಾಸ್ಟ್ ಕ್ವಶನ್ ಇದೇ ರೀತಿ ಸಾಲ್ವ್ ಮಾಡಿದ್ದೆ. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಈಕ್ವೇಷನ್ಸ್ ನ ತಗೊಂಡು ಪಾಯಿಂಟ್ಸ್ ನ ಲೊಕೇಟ್ ಮಾಡಿ ಹೇಗೆ ಗ್ರಾಫ್ ಪ್ಲಾಟ್ ಮಾಡೋದು ಅಂತ ಹೇಳಿ ನಮ್ಗೆ ಏನ್ ಸಿಕ್ತು, ಸ್ಟ್ರೈಟ್ ಲೈನ್ ಸಿಕ್ತು. ಫಸ್ಟ್ ಪಾಯಿಂಟ್ ದಟ್ ಇಸ್ 0, 7. Second is 1, 5. And 2, 3. 3, 1. ಪಾಯಿಂಟ್ಸ್ ನ ಹೇಗೆ ಲೊಕೇಟ್ ಮಾಡೋದು ಗ್ರಾಫ್ ಅಲ್ಲಿ, ಮತ್ತೆ ಲೊಕೇಶನ್ ಪಾಯಿಂಟ್ಸ್ ನ ಹೇಗೆ ಜಾಯಿನ್ ಮಾಡಿದಾಗ ನಮಗೆ ಸ್ಟ್ರೈಟ್ ಲೈನ್ ಸಿಗತ್ತೆ ಲೀನಿಯರ್ ಈಕ್ವೇಶನ್ ತಗೊಂಡಾಗ ಅಂತ ಹೇಳಿ ಗೊತ್ತಾಗಿದೆ.
ಇದ್ ಬಿಟ್ಟು ಬೇರೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಈಗ ಹೇಳ್ತಿರೋ ಲೆಕ್ಕದಲ್ಲಿ ಗ್ರಾಫ್ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಇದ್ರಲ್ಲಿ ಲೀನಿಯರ್ ಈಕ್ವೇಶನ್ ಗ್ರಾಫಿಕಲ್ ಮೆಥಡ್ಸ್ ಅಂತ ಬರುತ್ತೆ. ಅದರಲ್ಲಿ ನೀವು ನೋಡ್ಬೋದು ಕೋಆರ್ಡಿನೇಟ್ ಜಾಮೆಟ್ರಿಲಿ ನಾನು ಏನ್ ಮಾಡಕ್ ಹೊರಟಿದೆ ಅಂತ ಹೇಳಿದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಲಿಂಕ್ಸ್ ಬಿಟ್ವೀನ್ ಆಲ್ಜಿಬ್ರಾ ಅಂಡ್ ಜಾಮೆಟ್ರಿ ಅಂತ ಹೇಳಿದೆ ಅಲ್ವಾ. ಅದಕ್ಕೆ ಒಂದು ಎಕ್ಸಾಂಪಲ್ ನ ತಗೊಂಡು ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಒಂದೇ ಒಂದು ಎಕ್ಸಾಂಪಲ್ ನ ತಗೊಂಡು ಹೇಗೆ ಗ್ರಾಫ್ ಪ್ಲಾಟ್ ಮಾಡೋದು ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್ ನ ತಗೊಂಡು ಅಂತ ಹೇಳಿ ಒಂದು ಎಕ್ಸಾಂಪಲ್ ತೋರಿಸಿದೀನಿ ಅಷ್ಟೇ. ಲೀನಿಯರ್ ಈಕ್ವೇಶನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರುತ್ತಲ್ಲ ಅಲ್ಲಿ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಮಿಡ್ ಪಾಯಿಂಟ್ ಫಾರ್ಮುಲಾ ಅರ್ಥ ಆಗಿಲ್ಲ ಅಂತ ಹೇಳಿದೀರಾ, ಪ್ರಾಬ್ಲಮ್ ಅರ್ಥ ಆಗಿಲ್ವಾ ಅಥವಾ ಏನ ಎಕ್ಸಾಂಪಲ್ ತಗೊಂಡ್ ಮಾಡಿಸ್ಬೇಕಾ ಏನಂತ ಸ್ಪೆಸಿಫೈ ಮಾಡಿಪ್ಪ. ಕೋಆರ್ಡಿನೇಟ್ ಜಾಮೆಟ್ರಿಗೆ ಕನ್ನಡ ವರ್ಡ್ ನಿರ್ದೇಶಾಂಕ ರೇಖಾಗಣಿತ. ಓಕೆ, ಎಕ್ಸಾಂಪಲ್ ಮಾಡ್ಸೋಣ. Formula for midpoint of a line segment is P of x, xm, yn equals x1 plus x2 by 2, y1 plus y2 by 2. ಫಾರ್ಮುಲಾ ಗೊತ್ತಿದೆ. ನೆಕ್ಸ್ಟ್ ಪ್ರಾಬ್ಲಮ್ ಅದ್ರಲ್ಲಿ ಎಕ್ಸಾಂಪಲ್ ತಗೊಂಡು ನೋಡೋದಾದ್ರೆ ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ಅ ಲೈನ್ ಸೆಗ್ಮೆಂಟ್ whose end points are 4, 5 and 6, 7. 4, 5 ಮತ್ತು 6, 7 ರೇಖೆಯ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಇದನ್ನ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ಸಾಲ್ವ್ ಮಾಡಿಸಿದ್ದೀನಿ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಗಿವನ್ ಬಂದು ಲೆಟ್ x1, y1 that is equals 4, 5. 4, 5 ಅಂತ ಹೇಳಿ ಕೊಟ್ಟಿದ್ದಾರಲ್ವಾ, ಅದನ್ನ x1, y1 ಅಂತ ಹೇಳಿ ತಗೊಳ್ಳೋಣ. x1 ಬಂದು 4 ಆಗುತ್ತೆ, y1 ಬಂದು 5 ಆಗುತ್ತೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ x2, y2. ಲೆಟ್ x2, y2 that is equals 6, 7. ಇಲ್ಲಿ x2 ಏನಾಗುತ್ತೆ 6 ಆಗುತ್ತೆ, 7 ಬಂದು y2. 6 is x2, 7 is y2. ಇವಾಗ x1, y1 ನ 4, 5 ಅಂತ ತಗೊಂಡಿದ್ದೀವಿ, x2, y2 ನ 6, 7 ಅಂತ ಹೇಳಿ ತಗೊಂಡಿದ್ದೀವಿ. We know the formula to find midpoint of a line segment. ಫಾರ್ಮುಲಾ ಏನು ಗೊತ್ತಿದೆ ಅಲ್ವಾ? ಫಾರ್ಮುಲಾ ಏನು? x, xn, yn. xn means x coordinate of midpoint. x coordinate ಅಂದ್ರೆ x ನಿರ್ದೇಶಾಂಕ, ಮಧ್ಯ ಬಿಂದುವಿನ x ನಿರ್ದೇಶಾಂಕ ಆಗಿರುತ್ತೆ. yn ಅಂತ ಹೇಳಿದ್ರೆ ಮಧ್ಯ ಬಿಂದುವಿನ y ನಿರ್ದೇಶಾಂಕ ಆಗಿರುತ್ತೆ. That is y coordinate of midpoint. That is equals x1 plus x2 divided by 2, y1 plus y2 divided by 2. Then xn ಏನಾಗುತ್ತೆ ನಮಗೆ x1 plus x2 by 2 ಆಗುತ್ತೆ. We need to find xn ಅಂದ್ರೆ x coordinate of midpoint. x1 ಏನ್ ಕೊಟ್ಟಿದ್ದಾರೆ, x2 ಏನ್ ಕೊಟ್ಟಿದ್ದಾರೆ. x1 is 4, x2 is 6. That is 4 plus 6 divided by 2. xn equals 4 plus 6 becomes 10. 10 by 2. 2 ones are 2 5s are. xn becomes 5. ಇವಾಗ x coordinate of a midpoint ಏನು ಅಂತ ಸಿಕ್ಕಿದೆ. Then we need to find y coordinate of midpoint. That is yn equals y1 plus y2 divided by 2. y1 and y2 ಏನು ಕೊಟ್ಟಿದ್ದಾರೆ ನೋಡೋಣ. y1 5, y2 7. y1 is 5, y2 is 7. 5 plus 7 divided by 2. 5 plus 7 becomes 12. 12 by 2, 2 ones are 2 6. So yn becomes 6. Y coordinate of midpoint ಏನು ಸಿಕ್ತು? 6 ಸಿಕ್ತು. So xn, yn becomes 5, 6. Therefore, the midpoint of given endpoints, two endpoints ಯಾವುದು ಲೈನ್ ಸೆಗ್ಮೆಂಟ್ ಅಂತ ಕೊಟ್ಟಿದ್ರು ಅಲ್ವಾ, ಅದ್ರದ್ದು ಮಿಡ್ ಪಾಯಿಂಟ್ ಯಾವ್ದಾಗಿರುತ್ತೆ 5, 6 ಆಗಿರುತ್ತೆ. 5 is the x coordinate of midpoint and 6 is the y coordinate of midpoint. Yes, very good. ನೀವೇ ಆನ್ಸರ್ ಹಾಕಿದ್ದೀರಾ 5, 6 ಅಂತ ಹೇಳಿ.
ಎಕ್ಸ್ ಅಂಡ್ ವೈ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಕೇಳಿದ್ದಾರೆ ಲಕ್ಷ್ಮಿ ಅವರು. ಎಕ್ಸ್ ಎಂ ಅಂಡ್ ವೈ ಎಂ ಅಂತ ತಗೊಂಡು ಫಾರ್ಮುಲಾ ಹಾಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿದೀನಿ ನೋಡಪ್ಪ ಇದೇ ಪ್ರಾಬ್ಲಮ್ ಅಲ್ಲಿ. ಎಕ್ಸ್ ಎನ್ ಈಕ್ವಲ್ಸ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟೂ ಅಂತ ಹಾಕಿದೀನಿ. ವೈ ಎನ್ ಈಕ್ವಲ್ಸ್ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟೂ ಅಂತ ಹಾಕಿದೀನಿ. ಎಕ್ಸ್ ಒನ್ ಅಂಡ್ ವೈ ಒನ್ ವ್ಯಾಲ್ಯೂಸ್ ಪ್ರಾಬ್ಲಮ್ ಎಲ್ಲ ಕೊಟ್ಟಿರ್ತಾರೆ ನಮಗೆ. ಎಕ್ಸ್ ಒನ್ ಕಮ ವೈ ಒನ್ ಲೈಕ್ ಎಕ್ಸ್ ಒನ್ ಕಮ ವೈ ಒನ್ ಇಸ್ ಈಕ್ವಲ್ ಟು 4,5 ಅಂತ ತಗೊಂಡಿದೀವಿ. ಎಕ್ಸ್ ಟು ಕಮ ವೈ ಟು ನ 6,7 ಅಂತ ಹೇಳಿ ತಗೊಂಡಿದೀವಿ. ಇದನ್ನ ಬಿಟ್ಟು ಏನೇನಾದ್ರೂ ಡೌಟ್ಸ್ ಇದೆಯಾ? Okay. Ma'am, if we take two linear equations in two variables, can we get the exact values of the variables ಅಂತ ಹೇಳಿ ಕೇಳಿದ್ದಾರೆ. ಅಂತ ಹೇಳಿದ್ರೆ ಎರಡು ವೇರಿಯೇಬಲ್ಸ್ ಇರುವಂತದ್ದು ಎರಡು ಲೀನಿಯರ್ ಈಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ನ ತಗೊಂಡ್ರೆ ನಾವು ಅಟ್ ಅ ಟೈಮ್ ಎರಡಕ್ಕೂ ಎಕ್ಸಾಕ್ಟ್ ವ್ಯಾಲ್ಯೂ ಸಿಗತ್ತಾ ಅಂತ ಹೇಳಿ. ಕ್ವಶನ್ ಕೂಡ ಚೆನ್ನಾಗಿದೆ. ಏನು ಅಂತ ಹೇಳಿದ್ರೆ ಇದನ್ನ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಅಂತ ಹೇಳಿ ತಗೋತೀವಿ. ಇಫ್ ಇನ್ ಕೇಸ್ ದೇರ್ ಇಸ್ ಟೂ ಈಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್, ಅವಾಗ ಸೈಮಲ್ಟೇನಿಯಸ್ ಈಕ್ವೇಶನ್ಸ್ ಅಂತ ಕನ್ಸಿಡರ್ ಮಾಡಿ ಆ ಮೆಥಡ್ ಅಲ್ಲಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದು ಇಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಕಾರ್ಟೇಶಿಯನ್ ಸಿಸ್ಟಮ್ ಅಲ್ಲಿ ಅಂತ ಬರಲ್ಲ. ಆಲ್ಜಿಬ್ರಾದಲ್ಲಿ ನೀವು ನೋಡ್ತಾ ಹೋಗ್ತೀರಾ. x1, y1 is given as 4,5 ಅಂತ ಹೇಳಿದ್ದೀರಾ. ಅಲ್ಲಿ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿಪ್ಪ. 4,5 and 6,7 ಅಂತ ಹೇಳಿ ಎರಡು ಪಾಯಿಂಟ್ಸ್, ಎರಡು ಬಿಂದುಗಳನ್ನ ಕೊಟ್ಟಿದ್ದಾರೆ. x1 y1 4,5 ಆದ್ರೆ x2 y2 ಬಂದು 6,7 ಆಗುತ್ತೆ. ಫಸ್ಟ್ ಒಂದ್ಸಲ ಕ್ವಶನ್ ನೀಟಾಗಿ ಓದ್ಬೇಕು. ಮಿಡ್ ಪಾಯಿಂಟ್ ಎಕ್ಸಾಂಪಲ್ ಪ್ರಾಬ್ಲಮ್ ಮತ್ತೆ ಇನ್ನೊಂದ್ಸಲ ಕೇಳಿದೀರಾ. ಈಗಾಗಲೇ ಸಾಲ್ವ್ ಮಾಡಿದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ರೆಕಾರ್ಡ್ ಮಾಡಿ ನೀವು ಅಲ್ಲಿ ರೆಫರ್ ಮಾಡ್ಕೋಬಹುದು. ಗ್ರಾಫ್ ಲೆಕ್ಕ ಕೂಡ ಪ್ರೀವಿಯಸ್ಲಿ ಫಸ್ಟ್ ಪ್ರಾಬ್ಲಮ್ ನಾನು ಅದೇ ಮಾಡಿದೀನಿ. ಗ್ರಾಫ್ ಕೂಡ ಹಾಕಿದೀನಿ. ವಿಡಿಯೋ ರೆಫರ್ ಮಾಡಿ, ನಿಮ್ಗೆ ಅರ್ಥ ಆಗತ್ತೆ. ಇದೇ ಡೌಟ್ ಪ್ರೀವಿಯಸ್ಲಿ ಕ್ಲಿಯರ್ ಮಾಡಿದೀನಿ. ಇಲ್ಲಿ ತನಕ ಆಗಿರೋ ವಿಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಅಪ್ಲೋಡ್ ಮಾಡ್ತೀವಿ, ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಕೂಡ ಅದೇ ರೀತಿ ಅಪ್ಲೋಡ್ ಮಾಡ್ತೀವಿ. ನೀವು ಅಲ್ಲಿ ಹೋಗಿ ರೆಫರ್ ಮಾಡಬಹುದು. ಡೌಟ್ ಕ್ಲಾರಿಫಿಕೇಶನ್ ಸೆಷನ್ಸ್ ಕೂಡ ಡೈಲಿ ಆನ್ಲೈನ್ ಸೆಷನ್ಸ್ ಯಾವ ರೀತಿ ನಡೀತಾ ಇತ್ತು ಅದನ್ನ ಹೇಗೆ ಅಪ್ಲೋಡ್ ಮಾಡ್ತಿದ್ವಿ ಅದೇ ರೀತಿ ರೆಕಾರ್ಡೆಡ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಅಲ್ಲಿ ಹೋಗಿ ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌ ಟು ಫೈಂಡ್ ದ ಮಿಡ್ ಪಾಯಿಂಟ್ ಆಫ್ ದ ಗ್ರಾಫ್. ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊತಾ ಇರೋದು ಮಿಡ್ ಪಾಯಿಂಟ್ ಆಫ್ ಅ ಲೈನ್ ಸೆಗ್ಮೆಂಟ್ ಮಾತ್ರ. ಲೈನ್ ಸೆಗ್ಮೆಂಟ್ ಅಂತ ಹೇಳಿದ್ರೆ, ಲೈನ್ ಸೆಗ್ಮೆಂಟ್ ಅಂದ್ರೆ ಏನು? ಹ್ಯಾವಿಂಗ್ ಟೂ ಎಂಡ್ ಪಾಯಿಂಟ್ಸ್, ಅಂದ್ರೆ ಎರಡು ಎಂಡ್ ಪಾಯಿಂಟ್ಸ್ ಗಳನ್ನ ಇರುವಂತಹ ರೇಖೆನ ನಾವೇನಂತ ಹೇಳ್ತೀವಿ? ರೇಖಾಖಂಡ ಅಥವಾ ರೇಖೆಯ ವಿಭಾಗ, ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಟೂ ಎಂಡ್ ಪಾಯಿಂಟ್ಸ್ ಕೊಟ್ಟಿದ್ದಾಗ ಅದು ಮಿಡ್ ಪಾಯಿಂಟ್ ನ ಮಧ್ಯ ಬಿಂದುವಿನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತಿನ ಕ್ಲಾಸ್ ಅಲ್ಲಿ, ಓದ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ಮಾತ್ರ ಡೌಟ್ಸ್ ಗಳನ್ನ ಕೇಳ್ಬೋದು. ವರ್ಕ್ಶೀಟ್ಸ್ ಕೂಡ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, ನೀವು ರೆಫರ್ ಮಾಡಬಹುದು. ಗೂಗಲ್ ಕ್ಲಾಸ್ ರೂಮ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಲಿಂಕ್ ಶೇರ್ ಮಾಡಿದ್ದಾರೆ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಹಾಕಿದ್ದಾರೆ, ಒಂದ್ಸಲ ನೋಡಿ. ಪ್ರೀವಿಯಸ್ ಕ್ಲಾಸಸ್ ಕೂಡ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಸಿಗುತ್ತೆ. ಜಾಯಿನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಚೆಕ್ ಮಾಡಿ ಆಮೇಲೆ ಇನ್ಫಾರ್ಮ್ ಮಾಡ್ತಾರೆ ಗೂಗಲ್ ಕ್ಲಾಸ್ ರೂಮ್. ಆಮೇಲೆ ಲಿಂಕ್ ಶೇರ್ ಮಾಡಿದಾಗ ನೀವು ಜಾಯಿನ್ ಆಗ್ಬೋದು. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬೋದು. ಕಂಟೆಂಟ್ ವೈಸ್, ಕಂಟೆಂಟ್ ರಿಲೇಟೆಡ್ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಡಿರೈವೇಶನ್ ನೀವು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗ್ತೀರಾ. ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ನಾವು ಜಸ್ಟ್ ಇಂಟ್ರೊಡಕ್ಷನ್ ಅಂಡ್ ಮಿಡ್ ಪಾಯಿಂಟ್ ಫಾರ್ಮುಲಾ 2 ಸೆಷನ್ ಮಾತ್ರ ಮಾಡಿರೋದ್ರಿಂದ ಡಿರೈವೇಶನ್ ಮಾಡಿಲ್ಲ. ಡೈರೆಕ್ಟ್ ಫಾರ್ಮುಲಾನ ತಗೊಂಡು ಫಾರ್ಮುಲಾ ಬೇಸ್ಡ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದೀನಿ. ಡಿರೈವೇಶನ್ ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡ್ತಾ ಹೋಗ್ತೀರಾ.
ಓಕೆ. ಮಿಡ್ ಪಾಯಿಂಟ್ ಕೊಟ್ಟು x1 ಅಂಡ್ x2 ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಗ ಹೇಗೆ ಫೈಂಡ್ ಔಟ್ ಮಾಡೋದು ಮ್ಯಾಮ್ ಅಂತ ಹೇಳಿ ಕ್ವಶನ್ ಕೇಳಿದ್ದೀರಾ. ಪ್ರೀವಿಯಸ್ ವಿಡಿಯೋದಲ್ಲಿ ಇದು ಕೂಡ ಇದೆ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಓಕೆ, ಇವತ್ತಿನ ತರಗತಿಯಲ್ಲೂ ಕೂಡ ಅದನ್ನು ಸಾಲ್ವ್ ಮಾಡೋಣ. ಫೈಂಡ್ ದ ಓಕೆ. How do you solve a problem such that point 0, 2 is the midpoint of 2, 3 and what point ಅಂತ ಹೇಳಿ ಕೇಳಿದ್ದಾರೆ. ನೀವೇನ್ ಡೌಟ್ ಕೇಳಿದ್ದೀರಾ ಅದೇ ಕ್ವಶನ್ ಕೂಡ. ಇಲ್ಲಿ 0, 2 ಬಂದು ಮಿಡ್ ಪಾಯಿಂಟ್ ಆಗಿದೆ ಅಂಡ್ 2, -3 ಬಂದು x1, y1. Now we have to find x2, y2 ಅಂತ ಹೇಳಿದ್ರೆ x1, x2 ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಲ್ಲ ಅವರು. ಯಾವ್ದಾದ್ರು ಒಂದು ಪಾಯಿಂಟ್ ನ ಅವರು ಒಂದು x ಕೋಆರ್ಡಿನೇಟ್ ಅಥವಾ y ಕೋಆರ್ಡಿನೇಟ್ ನ ಕೊಟ್ಟಿರ್ತಾರೆ. ಕೇಳಿದ್ರೆ x1, y1 ಆರ್ x2, y2 ಅಂತ ಹೇಳಿ ಕೇಳಿರ್ತಾರೆ. ಇಲ್ಲಾಂದ್ರೆ x1 ಮಾತ್ರ ಕೇಳ್ತಾರೆ, ಇಲ್ಲ x2 ಮಾತ್ರ ಕೇಳ್ತಾರೆ, ಇಲ್ಲ y1 ಮಾತ್ರ ಕೇಳ್ತಾರೆ, y2 ಮಾತ್ರ ಕೇಳ್ತಾರೆ. ಪ್ರೀವಿಯಸ್ ಕ್ವಶನ್ಸ್ ಅದೇ ರೀತಿ ಸಾಲ್ವ್ ಮಾಡಿಸಿದೀನಿ. ಇಲ್ಲಿ x2 ಅಂಡ್ y2 ನ ಫೈಂಡ್ ಔಟ್ ಮಾಡ್ಬೇಕು. ಮಿಡ್ ಪಾಯಿಂಟ್ ಪ್ರೀವಿಯಸ್ ಪ್ರಾಬ್ಲಮ್ ಅದೇ ಸಾಲ್ವ್ ಮಾಡಿದೀನಿ, ರೆಫರ್ ಮಾಡ್ಕೋಬಹುದು. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಲೆಟ್ xm, ym that is equals 0, 2. Here 0 is the xm and 2 is the ym. And x1, y1 that is equals 2, -3. We have to find x2, y2. x2, y2 ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಗೊತ್ತಿದೆ. That is xm, yn that is equals x1 plus x2 divided by 2, y1 plus y2 divided by 2. x1, y1 that is here x1 is 2 and y1 is -3. x2, y2 ವ್ಯಾಲ್ಯೂ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ xm ಅಂತ ಹೇಳಿದ್ರೆ x1 plus x2 divided by 2. xn ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 0 ಅಂತ ಹೇಳಿ. ಸೊ xn equals 0, 0 ಹಾಕೊಳ್ಳೋಣ. x1 ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. 2 plus x2. We have to find x2, right? x2 ವ್ಯಾಲ್ಯೂ ಏನು ಅಂತ ಹೇಳಿ ಅವ್ರು ಕೊಟ್ಟಿಲ್ಲ, ನಾವೇ ಫೈಂಡ್ ಔಟ್ ಮಾಡಬೇಕು. ಸೊ 0 equals, ಸಾರಿ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 2 ಇದೆ ಅಲ್ವಾ, ಅದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ, 0 into 2. Then 2 plus x2. 2 into 0 becomes 0. That is 2 plus x2. 2 ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ನಮಗೆ ಪಾಸಿಟಿವ್ becomes negative. That is -2 equals x2. That implies x2 equals -2. ಇದೇ ರೀತಿ yn ಕೂಡ ಫೈಂಡ್ yn equals y1 plus y2 divided by 2 ಫಾರ್ಮುಲಾ ತಗೊಂಡು y2 ನ ಫೈಂಡ್ ಔಟ್ ಮಾಡಬೇಕು. yn ವ್ಯಾಲ್ಯೂ ಏನು ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 2 ಹಾಕೊಳ್ಳೋಣ. ದೆನ್ y1 ವ್ಯಾಲ್ಯೂ -3 plus y2 divided by 2. 2 into 2 becomes 4 equals -3 plus y2, 2 2s are 4 equals -3 plus y2. -3 ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ಏನಾಗುತ್ತೆ, LHS ಗೆ +3. that is equals y2. 7 equals y2. that implies y2 equals 7. so x2, y2 ವ್ಯಾಲ್ಯೂ ಏನ್ ಸಿಕ್ಕಿದೆ ನಮಗೆ, -2, 7. ಓಕೆ, ಮಿಡ್ ಪಾಯಿಂಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಅದ್ರ ಬೇಸ್ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದ್ದೀನಿ. ಮಿಡ್ ಪಾಯಿಂಟ್ ಕೊಟ್ಟು x2, y2 ಅಥವಾ x1 ಅಥವಾ y1 ಯಾವ್ದಾದ್ರು ಒಂದನ್ನ ಕೇಳಿದ್ರೆ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ಹೇಳಿ ಅದನ್ನು ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ದೀನಿ, ರೆಫರ್ ಮಾಡ್ಕೊಳ್ಳಿ. ಈ ಕ್ಲಾಸ್ ಅಲ್ಲಿ ಕೂಡ ಡೌಟ್ ಕ್ಲಾರಿಫಿಕೇಶನ್ ಅಲ್ಲಿ x2, y2 ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ದೀನಿ. ಗ್ರಾಫ್ ಹಾಕೋದು ಡೌಟ್ ಇತ್ತು ಮ್ಯಾಮ್ ಅಂತ ಹೇಳಿದ್ರಿ, ಜಸ್ಟ್ ಅದನ್ನ ನಾನು ಎಕ್ಸಾಂಪಲ್ ಹೇಗೆ ಆಲ್ಜಿಬ್ರಾ ಲಿಂಕ್ಸ್ ವಿತ್ ಜಿಯೋಮೆಟ್ರಿ ಅಂತ ಹೇಳಲಿಕ್ಕೆ ಮಾತ್ರ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ನ ತಗೊಂಡು x ಮತ್ತೆ y ಕೋಆರ್ಡಿನೇಟ್ಸ್ ನ ತಗೊಂಡು ಪಾಯಿಂಟ್ಸ್ ನ ಲೊಕೇಟ್ ಮಾಡಿ ಜಾಯಿನ್ ಮಾಡಿದ್ವಿ. ಇದಿಷ್ಟು ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಮಾಡಿದಂತಹ ಕ್ಲಾಸಸ್.
ನೆಕ್ಸ್ಟ್ ಕ್ಲಾಸ್ ಬಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಏನ್ ಮಾಡಿದ್ರು ಅದು ಸಂಜೆ ಮ್ಯಾಮ್ ಡೌಟ್ ಕ್ಲಾರಿಫಿಕೇಶನ್ ಮಾಡ್ತಾರೆ. ಅದ್ರ ಬಗ್ಗೆ ಏನೇನಾದ್ರೂ ಡೌಟ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗ್ಬೋದು. ಅದಾದ ನಂತರ ಸೈನ್ಸ್ ಕ್ಲಾಸ್ ಡೌಟ್ ಕ್ಲಾರಿಫಿಕೇಶನ್ ಕ್ಲಾಸ್ ಇರುತ್ತೆ. ಇವಾಗ 2 minutes ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಡೌಟ್ ಕ್ಲಾರಿಫಿಕೇಶನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು.